ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವನೇ ನಾನು 5 ಬಡಾವಣೆಗಳಿಗೆ. ಇವತ್ತು SM ಕೃಷ್ಣ ಅವ್ರದ್ದು ಏನೋ ಪ್ರಶ್ನೆ ಮಾಡಿದ್ದೀವಿ, ಯಾರು ಮಾಡದೇ ಇರೋದು ಅಂತ ಹೇಳ್ತಾವ್ರಲ್ಲ, ಇವಕ್ಕೆಲ್ಲ ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. 20 ವರ್ಷ ಆಯಿತು, ಇನ್ನೂ ಸೈಟ್ ಹಂಚಿದ್ದೀರಾ. 20 ವರ್ಷ ಆಗಿದೆಯಲ್ಲ. ಶಿವರಾಮ್ ಕಾರತ್ ಬಡಾವಣೆಯಲ್ಲಿ ಸರಿಯಾಗಿ ಕೊಡಲಿಲ್ಲ, ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿಲ್ಲ, ಅರ್ಕಾವತಿ ಬುಡಿ ಮುಂಡಾಯಿಸ್ಬಿಟ್ಟು ಅರ್ಕಾವತಿ ಅವ್ರನ್ನೆಲ್ಲ ಪಾತ್ರೆ ತೊಳೆ ಕಳಿಸಿ ಅಲ್ಲಿದ್ದು ಜಮೀನು ಓನರ್ಗಳನ್ನ ಅಲ್ಲೆಲ್ಲ ಯಾರ್ಯಾರು ಬೇಕೋ ಮಾಡ್ಕೊಂಡ್ರು ರೀಡೋ ಹೇಳಿ. ಈಗ ಡಿನೋಟಿಫಿಕೇಷನ್ ಕುಮಾರಸ್ವಾಮಿ ಮಾಡಲಿಲ್ಲ, ನಾನು ಮಾಡ್ತೀನಿ ಅಂತ ಅವ್ರೆ. ಅದು ಏನು ಮಾತಾಡ್ತಾರೋ ಏನೋ ದೇವರೇ ಕಾಪಾಡೋದು. ಆಗ ಹೇಳ್ತಾರೆ ಡಿನೋಟಿಫಿಕೇಷನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ ಅಂತಾರೆ. ಈಗ ಡಿನೋಟಿಫಿಕೇಷನ್ ನಾನು ಮಾಡ್ತಾಯಿದ್ದೀನಿ ಅಂತ ನೆನ್ನೆ ಹೇಳ್ತಾರೆ. ನೋಡಿದೆ ಟಿ ವಿಲಿ ಭಾಷಣ ಮಾಡ್ತಾಯಿದ್ದು. ಅದು ಏನು ಮಾತಾಡ್ತಾರೋ ಅದು ಏನೋ, ಅದು ಎಲ್ಲೆಲ್ಲಿ ಜ್ಞಾನ ಇರ್ತದೋ ದೇವರೇ ಕಾಪಾಡ್ತಾರೆ. ಈಗ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವನೇ ನಾನು 5 ಬಡಾವಣೆಗಳಿಗೆ. ಇವತ್ತು SM ಕೃಷ್ಣ ಅವ್ರದ್ದು ಏನೋ ಪ್ರಶ್ನೆ ಮಾಡಿದ್ದೀವಿ, ಯಾರು ಮಾಡದೇ ಇರೋದು ಅಂತ ಹೇಳ್ತಾವ್ರಲ್ಲ, ಇವಕ್ಕೆಲ್ಲ ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. 20 ವರ್ಷ ಆಯಿತು, ಇನ್ನೂ ಸೈಟ್ ಹಂಚಿದ್ದೀರಾ. 20 ವರ್ಷ ಆಗಿದೆಯಲ್ಲ. ಶಿವರಾಮ್ ಕಾರತ್ ಬಡಾವಣೆಯಲ್ಲಿ ಸರಿಯಾಗಿ ಕೊಡಲಿಲ್ಲ, ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿಲ್ಲ, ಅರ್ಕಾವತಿ ಬುಡಿ ಮುಂಡಾಯಿಸ್ಬಿಟ್ಟು ಅರ್ಕಾವತಿ ಅವ್ರನ್ನೆಲ್ಲ ಪಾತ್ರೆ ತೊಳೆ ಕಳಿಸಿ ಅಲ್ಲಿದ್ದು ಜಮೀನು ಓನರ್ಗಳನ್ನ ಅಲ್ಲೆಲ್ಲ ಯಾರ್ಯಾರು ಬೇಕೋ ಮಾಡ್ಕೊಂಡ್ರು ರೀಡೋ ಹೇಳಿ. ಈಗ ಡಿನೋಟಿಫಿಕೇಷನ್ ಕುಮಾರಸ್ವಾಮಿ ಮಾಡಲಿಲ್ಲ, ನಾನು ಮಾಡ್ತೀನಿ ಅಂತ ಅವ್ರೆ. ಅದು ಏನು ಮಾತಾಡ್ತಾರೋ ಏನೋ ದೇವರೇ ಕಾಪಾಡೋದು. ಆಗ ಹೇಳ್ತಾರೆ ಡಿನೋಟಿಫಿಕೇಷನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ ಅಂತಾರೆ. ಈಗ ಡಿನೋಟಿಫಿಕೇಷನ್ ನಾನು ಮಾಡ್ತಾಯಿದ್ದೀನಿ ಅಂತ ನೆನ್ನೆ ಹೇಳ್ತಾರೆ. ನೋಡಿದೆ ಟಿ ವಿಲಿ ಭಾಷಣ ಮಾಡ್ತಾಯಿದ್ದು. ಅದು ಏನು ಮಾತಾಡ್ತಾರೋ ಅದು ಏನೋ, ಅದು ಎಲ್ಲೆಲ್ಲಿ ಜ್ಞಾನ ಇರ್ತದೋ ದೇವರೇ ಕಾಪಾಡೋದು. ಈಗ ಹಾಸನ